ಈಗ ಸದನದಾಗ ಬರೀ ತಾಕತ್ತಿನದೇ ಚರ್ಚೆ ನಡೆದಿದೆ. ಅಮಿತ್ ಶಾಗೆ ತಾಕತ್ತಿದ್ರೆ ಸದನಕ್ಕೆ ಬರಲಿ ಅಂತಾರು ರಾಹುಲ್ ಗಾಂಧಿ. अमित शाह डज नॉट हैव द करेज, गट्स नहीं है उसमें कि वो पार्लियामेंट में आके हमारे सामने खड़ा हो जाए. ನಿಮಗೆ ತಾಕತ್ತಿದ್ರೆ ಕುಂತ ಕೇಳ್ರಿ ಅಂತಾರು ಕಿರಣ್ ರಿಜಿಜು. गृहमंत्री जी का जवाब के समय डरना नहीं है, भागना नहीं है, पूरा सुनना पड़ेगा. ಕೋಟಿ ಕೋಟಿ ರೊಕ್ಕ ಜನಸಾಮಾನ್ಯರದು ಹಾಳಾಗ್ಲಿಕ್ಕತ್ತೈತಿ. ಸದನ ಇವತ್ತಿನವರೆಗೂ ಒಂದೇ ಒಂದು ದಿನ ಸರಿಯಾಗಿ ನಡೆದಿಲ್ಲ. ವಿರೋಧ ಪಕ್ಷದ ಕೋಲಾಹಲದಿಂದ ಜನಸಾಮಾನ್ಯರ ರೊಕ್ಕ ಹಾಳಾಗ್ಲಿಕ್ಕತ್ತೈತಿ. ಜನರ ಕಷ್ಟ ನಷ್ಟ ಚರ್ಚೆ ಆಗ್ಬೇಕಾಗಿದ್ದ ಸಂಸತ್ತೊಳಗ ತಾಕತ್ತಿನ ವಿಷಯ ಚರ್ಚೆ ಆಗ್ಲಿಕ್ಕತ್ತೈತಿ. ಬಹಳ ಮುನ್ನೆಲೆಗೆ ಬಂದಿರೋದು ತಾಕತ್ತಿನ ಮಾತು. ರಾಹುಲ್ ಗಾಂಧಿ ಅವ್ರು ಹೇಳ್ತಾರು, ತಾಕತ್ತಿದ್ರೆ ಚರ್ಚೆ ಮಾಡ್ರಿ, ವಿದ್ಯಾರ್ಥಿಗಳಿಗಾದ ಅನ್ಯಾಯದ ಬಗ್ಗೆ ಮಾತಾಡ್ರಿ, ಉಸಿರು ಬಿಡ್ರಿ, ಉಸಿರು ಎತ್ರಿ. ಅಬ್ಬಬ್ಬಾ, ಏನು ಬರೀ ತಾಕತ್ತು ತಾಕತ್ತು ತಾಕತ್ತಿದೆ ಮಾತು. ಇದಷ್ಟೆಲ್ಲ ರಾಹುಲ್ ಗಾಂಧಿ ಸಾಕಷ್ಟು ಬಾರಿ ಹೇಳಿದಾರ. ನರೇಂದ್ರ ಮೋದಿ ಅವ್ರಿಗೆ ರಾಹುಲ್ ಗಾಂಧಿ ಅವರ ಕಣ್ಣೊಳಗ ಕಣ್ಣಿಟ್ಟು ಮಾತಾಡಕ ಭಯ ಆಗ್ತೈತಂತ, ತಾಕತ್ತಿಲ್ಲಂತ, ಹಿಂಗ ಬಹಳ ಸಲ ಹೇಳ್ಯಾರ. ಈಗ ಅಮಿತ್ ಶಾ ಅವರಿಗೆ ತಾಕತ್ತಿದ್ರೆ ಮಾತಾಡ್ರಿ ಅಂತ ಕರೆ ಕೊಟ್ಟಾರ. ಈ ರೀತಿ ರಾಹುಲ್ ಗಾಂಧಿ ಮಾತಿಗೂ ತಾಕತ್ತಿನ ವಿಷಯ, ಧೈರ್ಯದ ವಿಷಯ ಮಾತಾಡ್ತಿರ್ಬೇಕಾದ್ರ ಕಿರಣ್ ರಿಜಿಜು ಅವರು ಆಡಳಿತ ಪಕ್ಷ ಚರ್ಚೆಗ ರೆಡಿ ಐತಿ, ನಾವು ಈಗಲೇ ಹೇಳಿದ್ರೆ ಈಗಲೇ ಚರ್ಚೆ ಮಾಡ್ತೀವಿ, ನಾಳೆ ಹೇಳಿದ್ರೆ ನಾಳೆ ಚರ್ಚೆ ಮಾಡ್ತೀವಿ, ಆಲ್ ಟೈಮ್ ವಿ ಆರ್ ರೆಡಿ ಅಂತ ಹೇಳಿಕತ್ತಾರ. ಆದ್ರ ಅಮಿತ್ ಶಾ ಅವರು ಮಾತಾಡ್ಬೇಕಾದ್ರ ರಾಹುಲ್ ಗಾಂಧಿ ಅವರ ಧೈರ್ಯ ಕೆಟ್ಟು ಓಡ್ ಹೋಗಬೇಡ್ರಿ ಅಂತ ಖಡಕ್ ಆಗಿ ಹೇಳ್ಯಾರ. कांग्रेस पार्टी और राहुल गांधी जी पहले दिन से ये मांग कर रहे थे कि गृह मंत्री अमित शाह जी को स्टेटमेंट देना चाहिए. मैं बहुत साफ शब्दों से सरकार के ओर से कहना चाहता हूं, सरकार पूरा छात्र का मामले को लेकर के चर्चा के लिए तैयार है, और स्टेटमेंट ही नहीं, छात्र का मामला को लेकर के पूरा चर्चा के लिए तैयार है और पूरा जवाब देने के लिए तैयार है. गृह मंत्री जी विस्तार से जवाब देने के लिए तैयार है. मैं अनुरोध करता हूं कांग्रेस पार्टी और इनको कि गृह मंत्री जी का जवाब के समय डरना नहीं है, भागना नहीं है, पूरा सुनना पड़ेगा. मैंने बिजनेस एडवाइजरी में भी सर सार्वजनिक वहां सबके सामने में कह दिया है कि सरकार छात्र को लेकर के पूर्ण रूप से विस्तार से चर्चा के लिए तैयार है और पूरा जवाब देने के लिए तैयार है. ಕೇಳಿಸ್ಕೊಂಡ್ರಲ್ರಿ, ರಾಹುಲ್ ಗಾಂಧಿ ಅವರಿಗೆ ಖಡಕ್ ಆಗಿ ಹೇಳಿದ್ರು, ಅಮಿತ್ ಶಾ ಅವರು ಮಾತಾಡ್ತಿರ್ಬೇಕಾದ್ರ ಗಾಬರಿಯಾಗಿ ಓಡೋಗ್ಬಾರ್ದು, ಧೈರ್ಯದಿಂದ ಕುಂತು ಕೇಳಬೇಕು, ಅಮಿತ್ ಶಾ ಅವರ ಮಾತಿನ ಪ್ರತಿ ಒಂದು ಶಬ್ದವನ್ನ ಕೇಳಿಸ್ಕೋಬೇಕು, ಅವರ ಸವಾಲುಗಳನ್ನ ಎದುರಿಸಬೇಕು. ಒಂದು ವೇಳೆ ಅವ್ರು ನಿಮ್ಮನ್ನ ಪ್ರಶ್ನೆ ಕೇಳಿದ್ರ ಅಷ್ಟೇ ಗತ್ತು ಗಾಂಭೀರ್ಯದಿಂದ ಉತ್ತರ ಕೊಡಬೇಕು ಅಂತ. ಈ ರೀತಿ ನಿಮಗೂ ತಾಕತ್ತಿದ್ರ ಕುಂತು ಕೇಳಿಸ್ಕೊಳ್ರಿ ಅಂತ ಕಿರಣ್ ರಿಜಿಜು ಅವರು ಡೈರೆಕ್ಟ್ ಆಗಿ ಹೇಳಿದ್ರು. ಈ ತಾಕತ್ತು ದಮ್ಮು ಇಲ್ಲಿಗೆ ನಿಲ್ಲಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ನಿನ್ನೆ ಸಂಜೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದ್ರೊಳಗ ಅಮಿತ್ ಶಾಗೆ ತಾಕತ್ತೇ ಇಲ್ಲ, ಪಾರ್ಲಿಮೆಂಟ್ಗೆ ಬರಲೇ ಇಲ್ಲ, ಬಂದು ಮಾತಾಡ್ಲೇ ಇಲ್ಲ ಅಂತ ಅದ್ರೊಳಗ ತಮ್ಮ ಬಾಯಿ ಚಪ್ಪಲ ತೀರಿಸ್ಕೊಂಡ್ರು. अमित शाह डज नॉट हैव द करेज, गट्स नहीं है उसमें कि वो पार्लियामेंट में आके हमारे सामने खड़ा हो जाए. 15 साल 15 दिन उन्होंने ये दिखाया है, और ना नरेंद्र मोदी जी में गट्स है, ना अमित शाह जी में गट्स है. ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಕೇಳಿಸ್ಕೊಂಡ್ರಿ, ತಾಕತ್ತಿಲ್ಲ, ದಮ್ಮಿಲ್ಲ, ಅದಿಲ್ಲ, ಇದಿಲ್ಲ, ಇದೆಲ್ಲವೂ ರಾಹುಲ್ ಗಾಂಧಿ ಅವ್ರಿಗೆ ಅಂದ್ರೆ ದಮ್ಮು ತಾಕತ್ತು ಧೈರ್ಯ ಬಂದಿದ್ದು ರಾಹುಲ್ ಗಾಂಧಿ ಅವ್ರಿಗೆ ಪ್ರೆಸ್ ಮೀಟ್ ಅಲ್ಲಿ. ಪಾರ್ಲಿಮೆಂಟ್ ಒಳಗೆ ಅವ್ರಿಗೂ ಈ ರೀತಿಯ ಧೈರ್ಯ ಇರಲಿಲ್ಲ, ಹಿಂಗಾಗಿ ನಾ ಪಾರ್ಲಿಮೆಂಟ್ ನಡೆಯಕ್ಕೆ ಬಿಡ್ಲೇ ಇಲ್ಲ. ಇವತ್ತಂತರೂ ತಾಕತ್ತಿನ ವಿಚಾರ ಮಿತಿ ಮೀರಿತ್ತು. ಎರಡೂ ಪಕ್ಷಗಳು ಪಾರ್ಲಿಮೆಂಟ್ ಇಂದ ಆಚೆ ಬಂದು ಪ್ರತಿಭಟನೆ ಶುರು ಮಾಡಿದ್ವು. ಪ್ರತಿಭಟನೆ ಮಾಡಿದ ಕಾರಣ ಕಾಂಗ್ರೆಸ್ ಅವರು ಅಂದ್ರೆ ರಾಹುಲ್ ಗಾಂಧಿಯ ಬಳಗದವರು ಪಾರ್ಲಿಮೆಂಟ್ ನಡೆಯಕ್ಕೆ ಬಿಡ್ಲಿಕ್ಕತ್ತಿಲ್ಲ. ಹಿಂಗಾಗಿ NDA ಅವರು ನಮಗೆ ಚರ್ಚೆ ಬೇಕು, ಚರ್ಚೆ ಮಾಡಕ್ ಅವಕಾಶ ಮಾಡಿ ಕೊಡಾಕತ್ತಿಲ್ಲ, ರಾಹುಲ್ ಗಾಂಧಿ ಅವರು ತೋರು ಹೊರಗೆ ಬಂದು ಅವ್ರು ಪ್ರತಿಭಟನೆ ಮಾಡಿದ್ರು. ಒಂದ್ ರೀತಿ ಪಾರ್ಲಿಮೆಂಟ್ ಒಳಗೆ ನಡಿಬೇಕಾಗಿದ್ದ ವಿಷಯಗಳು, ಚರ್ಚೆಗಳು ಪಾರ್ಲಿಮೆಂಟ್ ಇಂದ ಹೊರಗೆ ಬಂದು ನಮಗೆ ಚರ್ಚೆಗೆ ಅವಕಾಶ ಬೇಕು, ನಾವು ಚರ್ಚೆ ಮಾಡೋದಿಲ್ಲ, ಈ ರೀತಿಯ ಮಾತುಗಳು ಪ್ರತಿಭಟನೆಯ ಮೂಲಕ ಹೊರಗೆ ಬರಕತ್ತವ. ಇಲ್ಲಿ ನಾವೆಲ್ಲ ಜನಸಾಮಾನ್ಯರು ಕೂತು ನೋಡ್ಲಿಕ್ಕತ್ತೀವಿ ಟಿವಿ ಒಳಗ, ಅಯ್ಯೋ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದ್ರು, ಅಯ್ಯೋ ಇವತ್ತು NDA ಅವ್ರು ಹೊರಗೆ ಬಂದ್ರು,
ಅಯ್ಯೋ ರಾಹುಲ್ ಗಾಂಧಿ ಆ ವಿಷಯಕ್ಕೆ ಚರ್ಚೆ ಮಾಡಕ್ ಬಿಡುವಲ್ರು, ಈ ವಿಷಯಕ್ಕೆ ಚರ್ಚೆ ಮಾಡಕ್ ಬಿಡುವಲ್ರು. ಒಂದ್ಸಲ ಅದಾನಿ, ಒಂದ್ಸಲ ಅಂಬಾನಿ, ಒಂದ್ಸಲ ಓಟ್ ಚೋರಿ, ಒಂದ್ಸಲ CJP, ಒಂದ್ಸಲ ಸ್ಟೂಡೆಂಟ್ಸ್, ಏನೇನೋ ಹೇಳಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಚರ್ಚೆಗೆ ಒಪ್ಲಿಕ್ಕತ್ತಿಲ್ಲ. ನಾವೇನು ಯೋಚನೆ ಮಾಡಬೇಕು? ಬಿಡಪ್ಪ, ಅವ್ರ ವಿಷಯ ಅನ್ಕೋಬಾರ್ದು. ಯಾಕಂದ್ರೆ ಅಲ್ಲಿ ಖರ್ಚಾಗಕತ್ತಿರೋದು ನಮ್ಮ ನಿಮ್ಮೆಲ್ಲರ ರೊಕ್ಕ, ಟ್ಯಾಕ್ಸ್ ಪೇಯರ್ ಮನಿ ಅಲ್ಲಿ ದುರುಪಯೋಗ ಆಗ್ಲಿಕ್ಕತ್ತೈತಿ. ಉಪಯೋಗನೇ ಆಗ್ಲಿಕ್ಕತ್ತಿಲ್ಲ, ವೇಸ್ಟ್ ಆಗಿ ಹರಿದು ಹೊಂಟೈತಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬಜೆಟ್ ಸೆಷನ್ ನಡೆದಿದ್ದು ಕೂಡ ಬರೀ 12 ದಿನ, ಮಿಕ್ಕಿದ ದಿನ ಅಲ್ಲೂ ಇದೇ ರಂಪಾಟ ನಡೆದಿತ್ತು. ಈಗ ಮಾನ್ಸೂನ್ ಸೆಷನ್, ಚಳಿಗಾಲದ ಅಧಿವೇಶನದಾಗ ಇಲ್ಲಿ ತನಕ ಒಂದೇ ಒಂದು ದಿನ ಕೂಡ ಕರೆಕ್ಟಾಗಿ ಪಾರ್ಲಿಮೆಂಟ್ ಒಳಗ ಏನೂ ಚರ್ಚೆ ನಡೆದಿಲ್ಲ. ಸದನದಾಗ ಬರೀ ಕೋಲಾಹಲ. ಒಂದು ದಿನ ಪೂರ್ತಿಯಾಗಿ ಚರ್ಚೆ ಚಲೋ ನಡೀತು ಅನ್ನೋ ಹಂಗೇ ಇಲ್ಲ, ಬರೀ ಕೂಗಾಟನೇ ಕೇಳಿಸ್ತಾವೆ. ಈಗಂತೂ ಲೈವ್ ಐತಿ, ಟೆಲಿಕಾಸ್ಟ್, ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಬರೀ ರಂಪಾಟ ರಂಪಾಟ ರಂಪಾಟ. ರಾಹುಲ್ ಗಾಂಧಿ ಅವರು ಯಾವ ವಿಷಯವನ್ನ ಕೇಳಿಸ್ಕೊಳ್ಳೋ ಧೈರ್ಯನೇ ಮಾಡಾಕತ್ತಿಲ್ಲ. 10-12 ದಿನದಿಂದ ಶುರುವಾಗಿರೋ ಈ ಮಾನ್ಸೂನ್ ಸೆಷನ್ ಒಳಗ ಒಂದೇ ಒಂದು ದಿನ ನಡೆದಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗಿರ್ಬೇಡ್ರಿ. ಒಂದು ಲೆಕ್ಕ ಹೇಳ್ತೀನಿ ಕೇಳ್ರಿ, ಗಾಬರಿ ಆಗ್ಬೇಡ್ರಿ. ಈಗೇನು ಸದನ ನಡೆದೈತಲ್ಲ, ಅದ್ರೊಳಗ ಒಂದು ದಿನಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗ್ತೈತಿ. ಈ ಖರ್ಚು ಎಲೆಕ್ಟ್ರಿಸಿಟಿ ಇರಬಹುದು, ಅಥವಾ ಏನು ಗೆಜೆಟ್ಸ್ ಇರಬಹುದು, ಸದನದಾಗಿರುವಂಥ ಏನು ಸದಸ್ಯರಿದ್ದಾರಲ್ಲ ಅವ್ರದ್ದೆಲ್ಲ ಭತ್ಯೆ ಆಗಿರ್ಬೋದು, ಅವರ ಕಾರ್ ಆಗಿರ್ಬೋದು, ಅವರ ವಾಸ್ತವ್ಯ ಆಗಿರ್ಬೋದು, ಊಟ ತಿಂಡಿ, ಪ್ರತಿಯೊಂದು. ಅಂದರೆ ಒಂದು ಪಾರ್ಲಿಮೆಂಟ್ ನಡೆಯೋದಕ್ಕೆ ಯಾರ್ಯಾರು ಬರಬೇಕು, ಯಾರ್ಯಾರು ಇರಬೇಕು, ಏನೇನು ಆಗಬೇಕು, ಅದೆಲ್ಲ ಖರ್ಚುಗಳನ್ನು ಸೇರಿ ಒಂದು ದಿನಕ್ಕೆ ಸದನದಾಗ ಒಂದು ದಿನ ಸದನ ನಡೆದ್ರೆ 9 ಕೋಟಿ ರೂಪಾಯಿ ಖರ್ಚಾಗ್ತೈತಿ. ಒಂದು ದಿನಕ್ಕೆ 6 ಗಂಟೆ ಅಂತಾನೆ ತಗೊಳ್ಳೋನು. ಬರೀ 6 ಗಂಟೆ ಮಾತ್ರನೇ ಚರ್ಚೆ ಮಾಡ್ತಾರೇನು ಅನ್ಬೇಡ್ರಿ, ಈಗ ಚರ್ಚೆನೇ ಮಾಡ್ಲಿಕ್ಕತ್ತಿಲ್ಲ, ಆ ಮಾತು ಬೇರೆ. ಒಂದು ದಿನಕ್ಕೆ 6 ಗಂಟೆ ಚರ್ಚೆ ನಡೀತು ಅಂದ್ರೆ ಆಗ 1 ಅವರ್ಗೆ 1.5 ಕೋಟಿ ರೂಪಾಯಿ, ಅಂದ್ರೆ 1.5 ಕೋಟಿ ರೂಪಾಯಿ ಖರ್ಚಾಯ್ತು ಅಂತ ಲೆಕ್ಕ. ಬರೀ 6 ಅವರ್ ತಗೊಂಡ್ರು. ಇನ್ನು 1 ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಅದು ಕೂಡ ನಿಮ್ಮ ಜನಸಾಮಾನ್ಯರ ರೊಕ್ಕ. 1 ನಿಮಿಷ ಕೂಡ ವ್ಯಾಲಿಡ್ ಆಗಿ ಚರ್ಚೆ ಆಗಿಲ್ಲ ಅಂದ್ರೆ ನಮ್ಮ 2.5 ಲಕ್ಷ ರೂಪಾಯಿ ಹಣ ನೀರಾಗ ಹುಣಸೆ ಹಣ್ಣು ತೊಳೆದಂಗೆ ಹೊಂಟು ಬಿಟ್ಟೈತಿ. ಯಾರು ಕೂಡ ಕೇಳೋರಿಲ್ಲ. ಯಾರೆಲ್ಲ ಚರ್ಚೆ ಮಾಡ್ತೀನಿ ಅಂದವರೋ ಅವರನ್ನ ಪ್ರಶ್ನೆ ಮಾಡೋ ಅಗತ್ಯ ಐತೇನು? ಚರ್ಚೆಗೆ ಅವಕಾಶ ಮಾಡಿಕೊಡಕತ್ತಿಲ್ದೇ ಇರುವಂತ ರಾಹುಲ್ ಗಾಂಧಿ ಮತ್ತು ಅವರ ಬಳಗದವ್ರಿಗೆ ಏನು ಹೇಳ್ಬೇಕು? ಇದೆಲ್ಲ ಕಾಸನ್ನ ಇವರು ಕಟ್ಟಿ ಕೊಡ್ತಾರೇನು? ಅಕೌಂಟೆಬಿಲಿಟಿ ಐತೇನು? ಇದನ್ನ ನಾವೇ ಹಾಳು ಮಾಡಿದ್ವಿ ಅನ್ನೋ ಹಂಗ. ಇಷ್ಟೆಲ್ಲ ಕೋಟಿ ಕೋಟಿ ರೊಕ್ಕ ಹರಿದು ಹೊಂಟೈತಲ್ಲ, ಇದನ್ನ ಯಾರು ಕಟ್ಟಿ ಕೊಡ್ತಾರೋ? ಈ ಲಾಸ್ ಅನ್ನ ನಾವೇ ತುಂಬಬೇಕು ಹೊರತು ಬೇರೆ ಯಾರು ತುಂಬೋದಿಲ್ಲ. ಬಟ್ ಅವರು ನಮ್ಮ ತೆರಿಗೆ ಹಣವನ್ನ ಸರಿಯಾಗಿ ಉಪಯೋಗ ಆಗಾಗ ಬಿಡಾಕತ್ತಿಲ್ಲ ಅನ್ನೋದನ್ನ ನೆನಪಿಟ್ಕೊಳ್ರಿ.